ನಾಯಕರ ದೃಷ್ಟಿಯಲ್ಲಿ ಮಹಾನ್ ನಾಯಕ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಹಲವು ವರ್ಷಗಳಿಂದ ಹೆಗಡೆಯವರ ಮನೆಯ ಹೊಸಿಲನ್ನೇ ತುಳಿಯದ ಗೌಡ್ರಿಗೆ ಒಂದು ಆಸೆ ಇತ್ತು. ಅದು ಈಡೇರಿಲ್ಲ. ಆದರೆ ಇಂದಲ್ಲ ನಾಳೆ ಶಕುಂತಲಾ ಹೆಗಡೆಯವರನ್ನು ಕಂಡು ಮಾತಾಡಿಸ್ಬೇಕು ಅನ್ನೋ ಆಸೆ ಇನ್ನೂ ಜೀವಂತವಾಗಿದೆ. ಈಗ 1982ರಲ್ಲಿ ಈ ದೊಡ್ಡ ಹಳ್ಳಿಯಲ್ಲಿ ಒಂದು ಗೋಲಿಬಾರ್ ಘಟನೆ ಆಗುತ್ತೆ. ನೀವು ಉಪವಾಸ ಸತ್ಯಾಗ್ರಹ ಕೂತ್ಕೋತೀರಿ, ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೂಡ ಕೊಡ್ತೀರಿ. ಅದಾದ ನಂತರ 83ರಲ್ಲಿ ಪಕ್ಷ ಅಭೂತಪೂರ್ವವಾದಂತ ಒಂದು ಇಲ್ಲ, ಅಭೂತಪೂರ್ವ ಅಲ್ಲ, ಅದು ನಮ್ಮ ಭಾಗದಲ್ಲಿ ಅಭೂತಪೂರ್ವ ಆಯ್ತು. ಆ ಭಾಗದಲ್ಲಿ ಅಷ್ಟೇ ಶಕ್ತಿ ಬರಲಿಲ್ಲ. ಆದ್ರೆ 3 ಜನ ಇದ್ರಿ, ನೀವು ಆಕಾಂಕ್ಷಿ ಆಗಿದ್ರಿ, ಬೊಮ್ಮಾಯಿ ಅವರು ಆಕಾಂಕ್ಷಿ ಆಗಿದ್ರು, ಲಕ್ಷ್ಮೀ ಸಾಗರ್ ಅವರು ಕೂಡ ಆಕಾಂಕ್ಷಿ ಆಗಿದ್ರು. ಆಗ ನಿಮ್ಮ ಅಧ್ಯಕ್ಷರು ಚಂದ್ರಶೇಖರ್ ಅವರು ಭಾರತ ಯಾತ್ರೆಯಲ್ಲಿದ್ದರು. ಆದ್ರೆ ಎರಡೂ ಅಂದ್ರೆ ವಿಧಾನ ಪರಿಷತ್ ಮತ್ತು ವಿಧಾನಸಭೆಯ ಎರಡೂ ಸದನದ ಶಾಸಕರಲ್ಲದ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆಗ್ತಾರೆ. ನೀವೆಲ್ಲ ಹೇಳ್ತೀರಿ ನಿಮಗೆ ಕೆಲವು ಸೂಚನೆಗಳನ್ನು ಕೊಡ್ತಾರೆ, ಸಲಹೆಗಳನ್ನು ಕೊಡ್ತಾರೆ ಚಂದ್ರಶೇಖರ್ ಅವರು ಅಂತೇಳಿ. ಅದು ಆ ಒಂದು ಘಟನಾವಳಿಗಳು ಹೇಗಾಯ್ತು? 3 ಜನ ನೀವಿದ್ದು ರಾಮಕೃಷ್ಣ ಹೆಗಡೆ ಅವರು ಹೇಗೆ ಮುಖ್ಯಮಂತ್ರಿ ಆದ್ರಲ್ಲ? ನನಗೆ ಚಂದ್ರಶೇಖರ್ ಅವರು ನನಗೆ ದೆಹಲಿಯಲ್ಲಿ ಅವರೊಬ್ಬರೇ ನಾನು ಮೊದಲು ಗುರುತಿಸಿದಂತ ವ್ಯಕ್ತಿ. ಅವ್ರ ಮಾತಿಗೆ ನಾನು ಎಂದು ತದ್ವಿರುದ್ಧವಾಗಿ ಹೋಗ್ತಾ ಇದ್ದಿಲ್ಲ. ಆಗ ಫೋನ್ ಮಾಡಿದ್ರು ಚಂದ್ರಶೇಖರ್ ಅವರು. ನನಗೆ ಮೆಜಾರಿಟಿ ಇದೆ ಅಂತ ಗೊತ್ತಿತ್ತು ಅವ್ರಿಗೆ. ತುಂಬಾ ಒತ್ತೆ ಹಾಕಿದರು, ನಿನಗೆ ವಯಸ್ಸು ಚಿಕ್ತಿದೆ, ಇನ್ನ ಹೆಗಡೆಯವ್ರಿಗೊಂದ್ಸರಿ ಮಾಡು, ತುಂಬಾ ಒತ್ತಡ ಹಾಕಿದ್ರು. ನಾನು ಸ್ವಾಭಾವಿಕವಾಗಿ ನನಗೂ ಆಸಕ್ತಿ ಇದೆ, ಇಲ್ಲ ಅಂತ ಹೇಳಿದರೆ ವಂಚನೆ ಆಗುತ್ತೆ. ಆಗ ಈ ಸನ್ನಿವೇಶದಲ್ಲಿ ದಯಮಾಡಿ ಆ ರೀತಿ ಒತ್ತಡ ಹಾಕಬಾರ್ದು ಅಂತ ಹೇಳಿದೆ ನಾನು. ಮತ್ತೆ 2ನೇ ಬಾರಿ ಮಾಡಿದ್ರು, 3ನೇ ಬಾರಿ ಮಾಡಿದ್ರು ಮತ್ತೆ. ಆಗ ನಾನು ಆಯ್ತು ಬಿಡಿ ಸರ್ ಮಾಡೋಣ ಅಂತ ಇರೋ ವಿಷಯ ಹೇಳಿದೆ. ಅದಾದ್ಮೇಲೆ ಘಟನೆ ಏನೇನು ನಡೀತು ಅದೆಲ್ಲ ಆಮೇಲೆ ನೀನು ಬರುತ್ತಲ್ಲ, ನನ್ನ ಪುಸ್ತಕದಲ್ಲೇ ಬರುತ್ತೆ. ಆ ಸಂದರ್ಭದಲ್ಲಿ ನನಗೆ ಒಂದೇ ಮಾತು ಹೇಳಿದೆ, ಹೇಗೆ ನಮ್ಮ ಬಾಂಧವ್ಯನ ಸ್ವಲ್ಪ ಸ್ಥಿರಗೊಳಿಸ್ಲಿಕ್ಕೆ ಹೇಗೆ ಅಂತ ನಡೀತು ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ಬಟ್ ನಾನು ಇಲಾಖೆ ಕೆಲಸದ ಬಗ್ಗೆ ಸ್ಮರಿಸ್ಕೊಳ್ತೇನೆ. ಈ ನೀರಾವರಿಗೊಂದು ಹಣ ಕೊಡೋದಕ್ಕೆ ಅವರಿಗೆ ತುಂಬಾ ದೂರ ಹೋಗ್ತಾನೆ ಇವನು ಮನಸ್ಸಲ್ಲಿ ಬಿತ್ತಿದ್ರು ಕೆಲವರೆಲ್ಲ ಅಷ್ಟೆ. ಅದರಿಂದ ಅವರಿಗೆ ಸ್ವಲ್ಪ ಮಟ್ಟಿಗೆ ಈ ದಿಕ್ಕಿನಲ್ಲಿ ಅಸಹಕಾರ ತೋರಿಸಿದ್ರು. ಕೆಲವು ಸಜೆಷನ್ಗಳು ಅವ್ರು ಕೊಟ್ಟಿದ್ರು, ಎಲ್ಲ ಹೇಳ್ತೇನೆ. ಪುಟ್ಟಸ್ವಾಮಿ ಗೌಡ್ರನ್ನು ಇಲ್ಲ, ಅದಕ್ಕಿಂತ ಹೆಚ್ಚಾಗಿ ಒಬ್ಬರ ವಿಷಯ ಅಲ್ಲ, ಅವ್ರು ಏನೇನು ಸಲಹೆ ಕೊಟ್ಟರು ಆ ಸಲಹೆ ನನ್ನ ಶ್ರೇಯಸ್ಸಿ ಕೊಟ್ಟಿದ್ದಾರೆ ಅವರು. ಹಾಗೆ ಅದು ಯಾವುದೋ ಅಸೂಯೆಯಿಂದ ಕೊಟ್ಟಿದ್ದಲ್ಲ. ಅವ್ರು ಹೇಳಿದ 4 ಉತ್ತಮವಾದ ಸಲಹೆಗಳನ್ನು ನಿರಾಕರಿಸಿದ್ರಿಂದ ನಾನೇನು ನೋವು ಊಟ ಮಾಡಿದೆ ಅನ್ನೋದನ್ನು ಬರೀಲೇಬೇಕದು. ಅವರ ನನ್ನ ಮಧ್ಯೆ ದೊಡ್ಡ ಹಂದರವನ್ನ ಏನು ಕ್ರಿಯೇಟ್ ಮಾಡಿದ್ರು ಆ ಪುಣ್ಯಾತ್ಮರ ಹೆಸರು ಇರುತ್ತೆ, ಅವರೇನೇನು ಮಾಡಿದ್ರು ಅಂತ. ಆದ್ರಿಂದ ನಾನು ಏನು ಅನುಭವಿಸ್ತೇನೆ ಅನ್ನೋದು ಇರುತ್ತೆ. ರಾಜಕೀಯ, ಭ್ರಷ್ಟಾಚಾರ, ಸಂಘರ್ಷ, ಇದೆಲ್ಲ ಪ್ರತಿಯೊಂದು ಇರುತ್ತೆ. ಇದರಲ್ಲಿ ಯಾವುದೋ ಒಂದು ಮುಚ್ಚಿಡೋದಿಲ್ಲ. ನಾನು ನನ್ನ ಹೃದಯನ ತೆರೆದಿಡ್ತೇನೆ ಜನಗಳ ಮುಂದೆ. ಈ ಸಂದರ್ಭದಲ್ಲಿ ನನ್ನ ಮಾತನ್ನ ಮುಗಿಸೋದಕ್ಕಿಂತ ಮುಂಚೆ ಅವ್ರ ಪಕ್ಷದಿಂದ ಹೊರಗೆ ಹಾಕ್ಲಿಕ್ಕೆ ಏನು ಕಾರಣ, ಯಾರ ಕಾರಣ, ನಿಜವಾಗೂ ದೇವೇಗೌಡನೇ ಕಾರಣದ ಅಲ್ವಾ, ಇದೆಲ್ಲವನ್ನೂ ನಾನು ತೆರೆದಿಡಲೇಬೇಕಾಗತ್ತೆ. ಯಾವುದು
ಜನತೆ ಮುಂದೆ ಮರೆಮಾಚುವುದಿಲ್ಲ. ಇವತ್ತು ಅವರ 86ನೇ ವರ್ಷದ ಹುಟ್ಟುಹಬ್ಬದ ಸವಿನೆನಪಿಗಾಗಿ ಇಂದಲ್ಲ ನಾಳೆ ಎಲ್ಲ ನಾಡಿದ್ದು ನಾನು ಒಂದಿನ ಶಕುಂತಳಾ ಹೆಗ್ಡೆಯವ್ರನ್ನ ಹೋಗಿ ಮಾತಾಡ್ಸ್ಕೊಂಡು ಬರಬೇಕು ಅನ್ನೋ ಆಸೆ ಇದೆ. ಆ ಕೆಲಸ ಮಾಡ್ತೇನೆ. ಇದು ಮಾಜಿ ಪ್ರಧಾನಿ ದೇವೇಗೌಡರು ರಾಮಕೃಷ್ಣ ಹೆಗಡೆ ಅವರ ಬಗ್ಗೆ ಹೇಳಿದಂತಹ ಮಾತುಗಳು. ಎಲ್ಲ ವಿಚಾರಗಳನ್ನು ಕೂಡ ನಾನು ತೆರೆದಿಡುತ್ತೇನೆ. ಮುಂದಿನ ದಿನಗಳಲ್ಲಿ ತಮ್ಮ ಆತ್ಮಚರಿತ್ರೆಯಲ್ಲಿ ಎಲ್ಲಾ ವಿಚಾರಗಳನ್ನು ಬರೆಯುತ್ತೇನೆ ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ರಾಮಕೃಷ್ಣ ಹೆಗಡೆ ಅವರ ಜೊತೆಗಿನ ಗೆಳೆತನ, ಆ ಗೆಳೆತನದಲ್ಲಿ ಒಂದು ಕಂದರ ಬೀಳೋದಕ್ಕೆ ಕಾರಣಕರ್ತರಾದವರು ಯಾರು, ಅವರನ್ನ ಮುಖ್ಯಮಂತ್ರಿ ಮಾಡಿದಂತಹ ಸಂದರ್ಭ ಎಂಥದ್ದು, ಹಾಗೆಯೇ ಅವರು ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದು ಸ್ವತಃ ದೇವೇಗೌಡರ ಅಥವಾ ಅದರ ಹಿಂದೆ ಯಾರಾದರೂ ಕುಮ್ಮಕ್ಕು ಇತ್ತ, ಹಾಗೆಯೇ ಅವರ ಒಂದು ಕೊನೆಯ ಆಸೆ ಅವರು ಹೇಳ್ತಾ ಇದ್ದಾರೆ, ಒಂದಲ್ಲ ಒಂದು ದಿವಸ ರಾಮಕೃಷ್ಣ ಹೆಗಡೆಯವರ ಪತ್ನಿ ಶಕುಂತಲಾ ಹೆಗಡೆಯವರನ್ನ ಭೇಟಿ ಮಾಡಿ ಮಾತುಕತೆ ನಡೆಸ್ತೇನೆ ಅನ್ನುವಂಥ ಮಾತನ್ನು ಕೂಡ ದೇವೇಗೌಡರು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ. ಇದು ಸುವರ್ಣ ನ್ಯೂಸ್ಗಾಗಿ ವಿಶೇಷ ಸಂದರ್ಶನ ದೇವೇಗೌಡರ ನಿವಾಸದಿಂದ. ಕ್ಯಾಮರಾ ಪರ್ಸನ್ ವೆಂಕಟೇಶ್ ಜೊತೆ ಜಯಪ್ರಕಾಶ್ ಶೆಟ್ಟಿ, ಸುವರ್ಣ ನ್ಯೂಸ್. ರಾಮಕೃಷ್ಣ ಹೆಗಡೆ ಅವರು ಸೃಷ್ಟಿಸಿದ ನಾಯಕರು ಯಾರ್ಯಾರು? ಇವತ್ತಿನ ನಾಯಕರ ಪಟ್ಟಿಯನ್ನೊಮ್ಮೆ ನೋಡಿದರೆ ಸಾಕು, ಅವರನ್ನೆಲ್ಲ ನಾಯಕರನ್ನಾಗಿಸಿದ್ದು ರಾಮಕೃಷ್ಣ ಹೆಗಡೆ ಅನ್ನೋದು ಗೊತ್ತಾಗುತ್ತೆ. ಹೆಗಡೆ ಅವರ ಜೊತೆಗೆ ಅವರು ಹೇಗಿದ್ದರು, ಜೊತೆಗೆ ಹೆಗಡೆಯವರು ಏನೆಲ್ಲ ಅವ್ರಿಗೆ ಕಲಿಸ್ಕೊಟ್ರು, ಇದನ್ನೆಲ್ಲ ಇನ್ನಷ್ಟು ನಾಯಕರು ಮಾತಾಡ್ತಾರೆ. ಅದನ್ನೆಲ್ಲ ನೋಡಿ ಒಂದು ಚಿಕ್ಕ ಬ್ರೇಕ್ ನಂತರ